हाय हेलो फ्रेंड्स, वेलकम टू माय चैनल टाउन वाली ज्योति। कैसे हो सब फ्रेंड्स? होप यूर ऑल डूइंग दी बेस्ट एंड सब कुछ ठीक जा रहा है ना फ्रेंड्स। विंटर सीजन में कैसे कर रहे हो सब कुछ कमेंट करना। एंड चलिए अब मैं जा रही हूँ, आपको एक प्लेस दिखाती हूँ। चलिए सरप्राइज ही रखती हूँ, मैं आपको दिखाती हूँ फ्रेंड्स। चलिए मेरे साथ घूमने। ಹಾಯ್ ಫ್ರೆಂಡ್ಸ್, ಎಲ್ಲ ಕನ್ನಡಿಗರಿಗೂ ಶರಣಾರ್ಥಿಗಳು. ಸೊ ಇವತ್ತಿನಿಂದ 9 ಡೇಸ್ ಅಂದರೆ ಇವತ್ತಿನ ಹಿಡ್ಕೊಂಡು 9 ಡೇಸ್ ಅಲ್ವಾ, ನಾನು ಕನ್ನಡದಲ್ಲೇ ಮಾತಾಡಬೇಕು ಅಂದ್ಕೊಂಡೀನಿ. ಸೊ ಇವತ್ತಿನ ವೀಡಿಯೋ ಎಲ್ಲ ಕನ್ನಡನಾಗ ಇರ್ತದೋ. ಸಾರಿ ಟು ಆಲ್ ದ ಹಿಂದಿ ವ್ಯೂವರ್ಸ್. ಆ್ಯಂಡ್ ಬೆಳಗ್ಗೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟ ಭಾಳ ದಿನ ಆಯಿತು, ಮಗಳದ್ದು ಫೇವ್ರೇಟ್ ಆಲೂ ಪರೋಟ. ಸೊ ಆಕಿನ ಖ್ವಾಹಿಶ್ ಬೇಸ್ ಮೇಲೆ ನಾನು ಮಾಡ್ತಾಯಿದ್ದೀನಿ ಆಲೂ ಪರೋಟ. ಒಂದು ಸ್ವಲ್ಪ ಅಳಸಾಗಿತ್ತು. ಸೊ ನಾನೇನು ಮಾಡಿದೆ ಅಂದ್ರೆ ಓಟ್ಸ್ ಪೌಡರ್ ಹಾಕೀನಿ. ಒಂದು ಸ್ವಲ್ಪ ಅಳಸಾದ್ರೆ ಪೂರಾ ಪರೋಟ ಮಾಡ್ಲಿಕ್ಕಾಗಲ್ಲಲ್ವ, ಅದರ ಸಲುವಾಗಿ ನಾನು ಓಟ್ಸ್ ಮಿಕ್ಸರ್ಗೆ ಹಾಕಿ ಇದ್ರಾಗ ಕಲ್ಸೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಆಲೂ ಪರೋಟ. ಇವತ್ತು 4 ಜನರ ಸಲುವಾಗಿ 4 ಬಾರ್ ಹಂಚಿಟ್ಟು ಗರಂ ಮಾಡಿಕೊಟ್ಟೀನಿ. ಸೊ ಮಧ್ಯಾಹ್ನಕ್ಕೆ ವೈಷ್ಣವಿಗೆ ಆರಾಮಿಲ್ಲ ಅಂತ ನಮ್ಮ ಮನೆಯವರು ಹೋಗಿ ಕರ್ಕೊಂಡು ಬಂದಿದ್ದಾರೆ ವಾಪಸ್ಸಿಗೆ. ಹೊಟ್ಟೆ ನೆಗ್ಸ್ತಾ ಇದೆ ಅಂತಾಯಿದ್ರು. ಸೊ ಕರ್ಕೊಂಡು ಬಂದಿದ್ದಾರೆ. ಇವತ್ತು ಸೋಮವಾರ ಒಪ್ಪತ್ತಿರ್ತದಲ್ಲ ನಂದು. ಸೊ ಅದ್ರ ಸಲುವಾಗಿ ನಾನೇನು ಮಾಡೀನಿ, ಮಧ್ಯಾಹ್ನಕ್ಕೆ ಗರಂ ಬಿಸಿ ಆಲೂ ಪರೋಟ ಮಾಡ್ಕೊಂಡು ತಿಂದೀನಿ. 3 ತಿಂದೀನಿ ಫ್ರೆಂಡ್ಸ್. ರೈಸ್ ಏನೂ ಊಟ ಮಾಡಿಲ್ಲ. 3 ಆಲೂ ಪರೋಟ. ಆ್ಯಂಡ್ ಆ್ಯಕ್ಚುಲಿ ಘೀಸ್ ಆ್ಯಂಡ್ ತಿನ್ನೋಕ್ಕೆ ಕ್ರೇವಿಂಗ್ ಆಗ್ತಾಯಿತ್ತು. ಬಟ್ ಕೋಲ್ಡ್ ಆ್ಯಂಡ್ ಕಾಫ್ ಇದೆಯಲ್ಲ, ಅದರ ಸಲುವಾಗಿ ನಾನು ಏನೂ ಘೀಸ್ ಆ್ಯಂಡ್ ತಿಂದೇ ಇಲ್ಲ. ಆ್ಯಂಡ್ ಅದರ ನಂತರ ಮನೆ ಕೆಲಸ ಮಾಡ್ಕೊಂಡೀನಿ. ನಾಳಿಂದ ಪಲ್ಯ ಸಲುವಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡೀನಿ. ನಂತರ ಏನು ಮಾಡಿ ಅಂದರೆ ಸಂಧ್ಯಾ ದೀಪ ಅಂದ್ರೆ ಸಾಯಂಕಾಲ ದೀಪ ಮಾಡಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮಲ್ಲಿ ಅಪ್ಪೋರ ಜಾತ್ರೆ ಇದೆ ಫ್ರೆಂಡ್ಸ್. ಎಷ್ಟು ಜನರಿಗೆ ಅಪ್ಪೋರ ಜಾತ್ರೆ ಇದು ನೋಡ್ರಿ ಯಾವ ಊರು ಅನ್ನಿಸ್ತಾ ಇದೆ ಅದನ್ನು ಹೇಳಿ ಫ್ರೆಂಡ್ಸ್, ಯಾವ ಅಪ್ಪೋರ ಜಾತ್ರೆ ಅಂತಲೂ. ನೀವು ಒಂದು ವೇಳೆ ಹೋಗಿದ್ದರೆ ಅದನ್ನು ಕಮೆಂಟ್ ಮಾಡಿ ನೀವು ಈ ಜಾತ್ರೆಗೆ ಬಂದಿರಿ ಅಂತ. ಫಸ್ಟ್ ಕ್ಲಿಪ್ಪಲ್ಲಿ ನೀನು ನೋಡಿದ್ರಲ್ಲ ಟ್ಯಾಟೋ ಹಾಕ್ಸೋರು. ಸೊ ನಾನು ಈ ಜಾತ್ರೆಯಲ್ಲಿ 2 ಟ್ಯಾಟೋ ಹಾಕಿಸ್ಕೊಂಡೀನಿ. ನಮ್ಮ ಮನೆಯವ್ರ ಹೆಸರನ್ನು ಮತ್ತು ಓಮ್ನು ನಾನು ಇಲ್ಲೇ ಹಾಕಿಸ್ಕೊಂಡೀನಿ ಫ್ರೆಂಡ್ಸ್. ಜಾತ್ರೆ ಅಂದರೆ ಇವೇ ಅಲ್ವಾ, ಈ ಲುಕ್ ಇಲ್ಲಾದ್ರೆ ಜಾತ್ರೆ ಫೀಲೇ ಬರಲ್ಲ, ಆ ವೈಬೇ ಬರಲ್ಲ. ಬರೀ ದೇವ್ರಿಗೆ ಹೋಗಿ ದರ್ಶನ ಮಾಡಿದೆವು ಅಂದ್ರೆ ಕಂಪ್ಲೀಟ್ ಆಗಲ್ಲ. ನಾವು ಹೋಗ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ, ಇಲ್ಲಿರೋ ಸ್ವಾಮೀಜಿ ದರ್ಶನಕ್ಕೆ. ಬಟ್ ವೈಬ್ಸ್ ಯಾವಾಗ ಬರ್ತಾವ ಅಂದ್ರೆ ಈ ಜಾತ್ರೆ ಅಂತಿದ್ದಾಗ ಮಾತ್ರನೇ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿರಿ. ನಾನು ಒಬ್ಬಕ್ಕಿನೇ ಹೋಗಿನಿ ಫ್ರೆಂಡ್ಸ್. ಪಕ್ಕ ಬೀದರ್ನಾಗ ಮಾತಾಡಬೇಕಾದ್ರೆ ಒಬ್ಬಕ್ಕಿನೇ ಅಂತೇವೆ ಫ್ರೆಂಡ್ಸ್. ನಂಗೆ ಬೆಂಗಳೂರು ಭಾಷೆ ಮಿಕ್ಸ್ ಮಾಡಿ ಮಾತಾಡೋಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ನಾನು ಒಬ್ಬಕ್ಕೆ ಹೋಗೀನಿ. ಯಾಕೆ ಒಬ್ಬಕ್ಕೆ ಹೋಗೀನಿ ಅಂದ್ರೆ ನಮ್ಮ ಅತ್ತೆ ಹಮೇಶ ಹೇಳ್ತಾರೆ, ಗಂಡರ ಮಕ್ಕಳು ಎತ್ಕೊಂಡು ಜಾತ್ರೆಗೆ ಹೋಗ್ಲಿಕ್ಕೆ ಹೋಗ್ಬಾರ್ದು ಅಂತ. ಯಾಕಂದ್ರೆ ಮಕ್ಕಳ ಜೊತೆ ಹೋದ್ರೆ ಅದು ಇಸ್ಕೊಡು ಇದು ಇಸ್ಕೊಡು ಅಂತ ಕಿರಿಕಿರಿ ಮಾಡ್ತಾರೆ. ಹಸ್ಬೆಂಡ್ ಪರ್ಚೇಸ್ ಮಾಡಿಬಿಡಲ್ಲ, ಏನೂ ತೊಗೊಬಿಡಲ್ಲ. ಯಾಕೆ ಅವೆಲ್ಲ ಮನೆಗೆ ಅದಾವಲ್ಲ, ಯಾಕೆ ವೇಸ್ಟ್ ಆಫ್ ಮನಿ ಅಂತಾರೆ. ಸೊ ನಂಗೆ ಆ ಮಾತು ನೆನಪು ಬಂತು ಇವಾಗ ವಾಯ್ಸ್ ಓವರ್ ಕೊಡೋತ್ತಿನ. ಹೌದೇನಿಲ್ಲ ಫ್ರೆಂಡ್ಸ್, ನೀವು ನಂಬ್ತೀರ ಈ ಮಾತನ್ನು? ಜಾತ್ರೆ ಹೋಗಲಿ ಮದುವೆ ಹೋಗಲಿ ಗಂಡ ಮಕ್ಕಳ ಸಂಟ ಹೋಗಬೇಕು ಆದರೆ ಬಿ ಕೇರ್ಫುಲ್ ಅಂದಂಗೆ ವಾರ್ನಿಂಗ್ ಕೊಟ್ಟಂಗೆ ಮಾಡ್ತಾರೆ ಅವರು. ಹೌದೇನಿಲ್ಲ? ಆ್ಯಕ್ಚುಲಿ ಇವಾಗ ಮಟ್ನ ಹೋಗೋರಿಗೆ ಎಷ್ಟು ರಶ್ ಇದೆ ನೋಡಿರಿ ಫ್ರೆಂಡ್ಸ್. ಫುಲ್ ರಶ್ ಇದೆ. ಈ ರಶಲ್ಲೂ ನನಗೆ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ನಿಯರ್ ಅಬೌಟ್ ½ ಆನ್ ಅವರ್ to 45 minutes ಆಯಿತು. ನೀವು ಜಾಸ್ತಿ ಜನ ಇದ್ದಿನ ಕಡೆಯಿಂದ ಭಾಳ ಲೇಟ್ ಆಯಿತು ಫ್ರೆಂಡ್ಸ್. ನೀವೆಲ್ಲರೂ ದರ್ಶನ ಮಾಡ್ಕೊಂಡು ಆ್ಯಂಡ್ ಎಲ್ಲರೂ ಇಬ್ತಿ ಹಚ್ಕೊರಿ. ನಿಮ್ಮ ಸಲುವಾಗಿ ನಾನು ಇಬ್ತಿ ಹಚ್ಕೊಂಡು ನೀವು ಹಚ್ಕೊರಿ ಫ್ರೆಂಡ್ಸ್. ಆ್ಯಂಡ್ ರಶ್ ನೋಡಿ ಎಷ್ಟಿತ್ತು. ಬಟ್ ಒಂದು ಏನು ಅಂತಂದರೆ ಕೆಳಗೆ ಜಾಸ್ತಿ ಲೈನ್ ಆಗಿಕೊಟ್ಟಿಲ್ಲ ಅವರು. ಸೊ ಇಲ್ಲಿ ನೋಡ್ತಾ ಇದ್ದಿರಲ್ಲ, ಲೈನ್ ಜಾಸ್ತಿ ಇಲ್ಲ, ಇಲ್ಲಿ ಜನ ಜಾಸ್ತಿ. ಜನದಿಂದ ಹಿಡಿದು ಜನ ಎಲ್ಲದ ಇಲ್ಲಿ ಅಪ್ಪವ್ರ ದರ್ಶನವಾಗಿ ಇಲ್ಲೂ ಬರ್ತಾರೆ ಆ್ಯಂಡ್ ಮಠಕ್ಕೂ ಹೋಗ್ತಾರೆ ಫ್ರೆಂಡ್ಸ್. ನಾನು ಮೋಸ್ಟ್ ಪ್ರಾಬಬ್ಲಿ ಇಲ್ಲೇ ಬರ್ತೀನಿ ವರ್ಷಿಗೂ. ಎಲ್ಲರನ್ನೂ ದರ್ಶನ ಮಾಡ್ಕೊಂಡಿದ್ರ ಫ್ರೆಂಡ್ಸ್?
ಚೆನ್ನಾಗಿ ನೋಡಿ ದರ್ಶನ ಮಾಡ್ಕೋರಿ. ಆ್ಯಂಡ್ ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡ್ಯಾರ, ಕಂಪ್ಲೀಟಾಗಿ ಲೈಟಿಂಗ್, ಎಲ್ಲಿ ನೋಡೋ ಲೈಟಿಂಗ್. ಆ್ಯಂಡ್ ಇದು ಏನು ತೋರಿಸ್ತಾ ಇದ್ದೀನಲ್ಲ, ಇದು ಊಟಕ್ಕೆ ಮಾತ್ರ ಅನ್ನದಾಸೋಹ ಸ್ಥಳ ಫ್ರೆಂಡ್ಸ್. ಎಷ್ಟು ಜನ ಇದ್ದಾರೆ ನೋಡಿರಿ, ಎಷ್ಟು ಜನ. ಕಂಪ್ಲೀಟ್ ಎಲ್ಲೆಲ್ಲಿಂದ ಊರದಿಂದ ಕಂಪ್ಲೀಟ್ ಮಾರ್ನಿಂಗ್ ಹಿಡಿದು ಮುಂಜಾನೆ ಹಿಡಿದು ರಾತ್ರಿ ತನಕ ನಡೆಯೋ ಪ್ರೋಗ್ರಾಮ್ ಇದು. ಇವಾಗ ಟೈಮ್ ಹೇಳಬೇಕಾದ್ರೆ 7:30 ಆಗಿದೆ ಫ್ರೆಂಡ್ಸ್. ನೋಡಿರಿ ಎಷ್ಟು ರಶ್ ಇದೆ ನೋಡಿರಿ, ಎಲ್ಲಿ ನೋಡ್ರು ನಿಮ್ಗೆ ಚೆನ್ನಾಗಿ ಕಾಣಿಸ್ತಾರೆ. ಬಟ್ ಒಂದು ಬ್ಯಾಡ್ ಫೀಲ್ ಏನಾಗುತ್ತೆ ಅಂದರೆ ಅವ್ರಿಗೆ ಏಟು ಬೇಕು ಅವ್ರು ಊಟನೂ ಮಾಡ್ತಾರೆ, ಮನೆಗೂ ಒಯ್ತಾರೆ, ಮುಸ್ರಿಗೂ ಹಾಕ್ತಾರೆ ಫ್ರೆಂಡ್ಸ್. ಪ್ರಸಾದ ಅಂದಾಗ ಅಟ್ಲೀಸ್ಟ್ ನಾವು ಮನೇಲಿ ಯಾವ ಥರ ಕೇರ್ ತೊಗೋತೀವಲ್ಲ ಆ ಥರ ನಮ್ಮದು ಅಂತ ಅಂದ್ಕೊಂಡು ಊಟ ಮಾಡಬೇಕು ಫ್ರೆಂಡ್ಸ್. ಮುಸ್ರಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ನೆಸಸರಿ ಅದ ಊಟ ತೊಗೋಬೇಕು, ಅನ್ನೆಸಸರಿಯಾಗಿ ಜಾಸ್ತಿ ತೊಗೊಂಡು ಮುಸ್ರಿ ಹಾಕೋದು ಮಾಡಬಾರ್ದು. ನಾನು ಅಲ್ಲಿ ಊಟ ಮಾಡಲಿಕ್ಕೆ ಹೋಗಲೇ, ಯಾಕಂದ್ರೆ ನಾನು ಹೇಳಿದ್ರೆ ಇವತ್ತು ಒಪ್ಪತ್ತು ನಾನು ಮನೆಗೆ ಊಟ ಮಾಡಿ ಬಂದೀನಿ. ಸೊ ಡೆಕೋರೇಷನ್ ನೋಡಿರಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ಲೈಟಿಂಗ್ ನೋಡಿರಿ ಸೂಪರ್. ಯಾರಿಗೆಲ್ಲ ಲೈಟಿಂಗ್ ನೋಡಿ ಸಂತೋಷ ಆಗುತ್ತಲ್ಲ ಅಂಥವ್ರಿಗೆ ಇದು ಹಬ್ಬ ಥರ ಫ್ರೆಂಡ್ಸ್, ಸೂಪರ್ ಹಬ್ಬ ಥರ. ಯಾಕಂದರೆ ಇಲ್ಲಿ ಎಲ್ಲನೂ ಕಾಣಿಸ್ತದೆ, ಚಿಕ್ಕ ಮಕ್ಕಳು ಹಿಡ್ಕೊಂಡು ಮುದುಕರ ತನಕ ಎಂಜಾಯ್ ಮಾಡುವಂಥ ಹಬ್ಬ. ಅವ್ರ ವಚನ ಗಾಯನ ಎಲ್ಲ ಕೇಳ್ತಾರೆ. ಇಲ್ಲೆಲ್ಲ ನಮ್ಮನ್ನ ಕಲ್ಚರ್ ಆ್ಯಕ್ಟಿವಿಟೀಸ್ ನಡೀತಾವೆ ಫ್ರೆಂಡ್ಸ್. ಡ್ಯಾನ್ಸ್ ಆಗಲಿ, ವಚನೋತ್ಸವ ಆಗಲಿ, ಮತ್ತು ಏನಂತಾರೆ ಸ್ಕಿಟ್ ಆಗಲಿ, ಪ್ರತಿಯೊಂದು ನಡೀತಾ ಇರ್ತದೆ ಇಲ್ಲಿ. ನಾನು ಆ್ಯಕ್ಚುಲಿ 6 o'clock ಹೊರಗೀನಿ, 6:30ಗೆ ಅಲ್ಲಿ ರೀಚ್ ಆಗೀನಿ. ಸೊ 6:30ಇಂದ ನಾನು ಮನೆಗೆ ರಿಟರ್ನ್ ಬ್ಯಾಕ್ ಆಗಿದ್ದು 8:30 ಫ್ರೆಂಡ್ಸ್. ಅಲ್ಲಿಂದ ತನಕ ನಾನು ಕುಂತೆ ಆರಾಮ್ಸಂಟು ವಚನ ಎಲ್ಲ ಕೇಳ್ಕೊತ ಕುಂತೀನಿ. ಸೊ ಅಪ್ಪಾಜಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅಪ್ಪಾಜಿ ಇದೆಲ್ಲ ಫೋಟೋ ಫ್ರೇಮ್ಸ್ ಎಲ್ಲ ಹಚ್ಚಿ ಡೆಕೋರೇಟ್ ಮಾಡಿದ್ದಾರೆ. ನನಗೆ ಜಾತ್ರೆ ಅಂದರೆ ಹುಮ್ನಾಬಾದ್ ಜಾತ್ರೆ ಚಿಕ್ಕವಳಿದ್ದಾಗಿಂದ ಹಿಡಿದು, ನಾನು ಸಣ್ಣಕ್ಕಿ ಇದ್ದಾಗಿಂದ ಹಿಡಿದು ನಾನು ನಮ್ಮ ಪಪ್ಪನ ಜೊತೆ ಹುಮ್ನಾಬಾದ್ ಜಾತ್ರೆಗೆ ಬರ್ತಿದ್ದೆ ಫ್ರೆಂಡ್ಸ್. ಸ್ಪೆಷಲಿ ಫರ್ ಸಕ್ರೆ ಲಡ್ಡು ಅಂತ ಸಿಗ್ತಾವೆ ಫ್ರೆಂಡ್ಸ್, ಅದ್ರ ಸಲುವಾಗಿ ಬರ್ತಿದ್ದೆ. ಈಗ ನಿಮಗೂ ಆ ಥರ ಏನಾರ ಮೆಮರಿ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೆಟಸ್ ಸಿ ನನ್ನ ಹಾಗೆ ಎಷ್ಟು ಜನ ಜಾತ್ರೆಗೆ ಹೋಗ್ತೀರಂತ. ಅಲ್ಲಿ ಇವತ್ತು ಟ್ಯಾಟೋ ಹಾಕಿಸ್ಕೊಳ್ಳೋಕ್ಕೆ ಬಂದೀನಿ. ಟು ಬಿ ಫ್ರ್ಯಾಂಕ್ ಹೇಳಬೇಕಾದ್ರೆ ಟ್ಯಾಟೋ ಹಾಕಿಸ್ಕೊಬರಿ ಅಪ್ಪಾಜಿ ದರ್ಶನ ಮಾಡಿ ನಂತರ ಅಂದ್ಕೊಂಡಿನಿ. ಬಟ್ ನೋಡೋ ತನಕ ಟ್ಯಾಟೋ ಹಾಕೋ ಜಾಗದಲ್ಲಿ ಯಾರೂ ಟ್ಯಾಟೋ ಹಾಕಿಸ್ಕೊತಾ ಇಲ್ಲ. ಆ್ಯಂಡ್ ನನಗೂ ಒಂದು ಸ್ವಲ್ಪ ಭಯ ಆಯ್ತು. ಮನೆಯಿಂದ ಬರ್ತಾ ಹೋಗ್ತೀನಿ ಡಿಸೈಡ್ ಮಾಡಿ ಬಂದೀನಿ ನಾನು ಟ್ಯಾಟೋ ಹಾಕಿಸ್ಕೋಬೇಕಾ ಬೇಡ, ಯಾಕಂದ್ರೆ ವಿಂಟರ್ ಇದೆಲ್ಲ ಪೇನ್ ಆಗುತ್ತೆ. ಆ್ಯಂಡ್ ನನಗೆ ಈ ಬಾರ್ ಟ್ಯಾಟೋ ಹಾಕಿಸ್ಕೊಂಡು ಸ್ವಲ್ಪ ದೊಡ್ಡದಿತ್ತು ಫ್ರೆಂಡ್ಸ್. ಆ್ಯಂಡ್ ಅವ್ರು ದುಡ್ಡನ್ನೂ ಜಾಸ್ತಿ ಹಾಕಿದ್ರು, ಒಂದು ಅಕ್ಷರಕ್ಕೆ 30 ರೂಪೀಸ್. ಸೈಫರ್ ಸೈಡ್ ಇಲ್ಲ ಅಂತ ನಂಗೆ ಗೊತ್ತು, ಅದನ್ನು ಭಯ ಆಗ್ತಾಯಿತ್ತು, ಅದಕ್ಕೆ ಮಾಡಿಸ್ಕೊಂಡಿಲ್ಲ. ವಿಂಟರ್ನಾಗ ಪೇನ್ ಆಯ್ತದೇನೋ ಅಂಥೇಳಿ. ಆ್ಯಂಡ್ ನೋಡಿರಿ ಎಷ್ಟು ಚೆನ್ನಾಗಿದೆ ಸರಗಳೆಲ್ಲ. ನಾನು ಶಾಪಿಂಗ್ ಮಾಡೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಮನೆಗೆ ಹೋಗಿ ತೋರಿಸ್ತೀನಿ ನಿಮ್ಗೆ. ಒಂದು ಸ್ವಲ್ಪ ಸರಗಳು ತಗೊಂಡಿನಿ, ಫೋಟೋ ಫ್ರೇಮ್ ತಗೊಂಡಿನಿ. ಆ್ಯಂಡ್ ಇದೇ ಚೆನ್ನಾಗಿದೆ ನೋಡಿ. ಪಾಪ ಅದು ಹೋಗಿ ಅಕ್ಕೋರದ ಕಾಲ ಮೇಲೆ ಬಿತ್ತು. ಪಾಪ ಅವರು ಭಯ ಪಡಿದ್ರು ಏಕ್ದಮ್ಸೆ ಏನು ಬಂದುಬಿತ್ತು ಅಂತ. ಸೊ ಜಾತ್ರೆ ಅಂದ್ರೆ ಹೀಗೆ ಅಲ್ವಾ, ಒಬ್ಬರು ಆಡ್ತಾ ಇರ್ತಾರೆ, ಒಬ್ಬರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಭಾಳಷ್ಟು ಸಾಮಾನಿದ್ದು ಎಲ್ಲ ನೋಡಿ ನೋಡ್ಕೋತಾ ನಡೆದೀನಿ ಫ್ರೆಂಡ್ಸ್. ನಂಗೆ ಡೆಕೋರೇಷನ್ ಸಲುವಾಗಿ ನಾನು ಒಂದು 2-3 ಪ್ಲ್ಯಾಂಟ್ಸ್ ಇಷ್ಟ ಆಗಿದ್ವು, ಮತ್ತು ಗ್ರೀನ್ರಿ ಹ್ಯಾಂಗಿಂಗ್ ಮನಿ ಪ್ಲ್ಯಾಂಟ್ ಟೈಪ್ ಫ್ಲವರ್ಸ್ ಟೈಪ್ ಇದ್ದು ಅವೂ ಇಷ್ಟ ಆಗಿದ್ವು. ಬಟ್ ಅವ್ರು ರೇಟ್ ಜಾಸ್ತಿ ಹೇಳ್ತಾಯಿದ್ರು, 400, 500, 600 ಈ ಥರ ಹೇಳ್ತಾಯಿದ್ರು. ಆ್ಯಂಡ್ ಬಾಗಿಲಿಗೆ ಹಚ್ಲಿಕ್ಕೆ ಅಂತ ಪದಕನೂ ನೋಡರಿ ಅಂತ ಕೇಳಕ್ಕೆ ಹೋದ್ರು, ಅವನು ಜಾಸ್ತಿ ಹೇಳಿದ್ರು. ಸೊ ಇವಾಗ ಬೇಡ, ನೆಕ್ಸ್ಟ್ ಯಾವಾಗ ತಗೊಳ್ಳೋಣ. ಆಯಿತು ಒಂದು ರಾತ್ರಿ ಜಾಸ್ತಿ ಆಗಿತ್ತಲ್ಲ, ಇದು ಬಂಡೆ ಜಾತ್ರೆ ದಿನ ಕಡೆಯಿಂದ ಭಾಳಷ್ಟು ದುಕಾನ್ಗಳು ತೆಗಿಲತ್ತಿರು. ಇನ್ ದ ಸೆನ್ಸ್ ಅವ್ರು ತಂದು ಇಲ್ಲಿ ಹಾಕ್ತಾರಲ್ಲ ಸ್ಟಾಲ್ಸ್, ಅವೆಲ್ಲ ತೆಗ್ತಾಯಿದ್ದರು. ಆ್ಯಂಡ್ ಇದರಲ್ಲಿಂದ ನಾನು 3 ಸರಗಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಒಂದು ಚಿಕ್ಕ ಡೌಟ್ ನನಗೆ, ಈ ಮಂಗಲಸೂತ್ರ ಇದೇನು ಕಾಣಿಸ್ತಾ ಇದೆ ನೋಡಿರಿ, ಇದು ನಾವು ದೇವರಿಗೆ ಹಾಕ್ಬೋದಾ ಏನಿಲ್ಲ, ನಿಮ್ಗೆ ಏನಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ಕನ್ಫ್ಯೂಷನ್ನಾಗಿ ಇದ್ದೀನಿ ತೊಗೋಬೇಕಾ ಏನಿಲ್ಲ ಅಂತ. ಬಟ್ ತೊಗೊಂಡಿನಿ. ಇಫ್ ನೀವು ಹಾಕಬೇಕು ಅಂದರೆ ಹಾಕ್ತೀನಿ, ಇಲ್ಲಾಂದ್ರೆ ಹಾಗೆ ಇಟ್ಬಿಡ್ತೀನಿ ಮನೆಯಲ್ಲಿ. ಸೊ ನಾನು ನಮ್ಮ ತಂಗಿಗೆ ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ, ಬಿಕಾಸ್ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಲ್ಲ. ಸೊ ಅದ್ರ ಸಲುವಾಗಿ ಈ ಹಾರ್ಸಸ್ ಸೆಲೆಕ್ಟ್ ಮಾಡೀನಿ. ಯಾವ ಹಾರ್ಸ್ ಆದರೆ 7 ಹಾರ್ಸಸ್ ಆದರೆ ಒಳ್ಳೆಯದು ಕಮೆಂಟ್ ಮಾಡಿರಿ. ಆ್ಯಂಡ್ ನಾನು ಯಾವುದು ತೊಗೊಂಡಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿರಿ ಫ್ರೆಂಡ್ಸ್.
ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ ಕಲರ್. ಆ್ಯಕ್ಚುಲಿ ಲೈಟಿಂಗ್ ಇದ್ದರೆ ಕರೆಕ್ಟಾಗಿ ಮಸ್ತ್ ಕಾಣಿಸ್ತಾ ಇದೆ. ಸಖತ್ತಾಗಿದ್ದು ಫ್ರೆಂಡ್ಸ್, ಏಕ್ ಸೆ ಬಡ್ಕರ್ ಏಕ್ ಅಂದಂಗೆ. ನನಗೆ ಇದು ಇಷ್ಟ ಆಗಿತ್ತು. ಬಟ್ ಅವರು 80 ರುಪೀಸ್ ಏನೋ ಹೇಳಿದ್ರದ್ದು, ಹೆಣ್ಮಕ್ಳು ತಲೆ ಮೇಲೆ ಇಕ್ಕೋತಾರಲ್ಲ ಇದು ಲೈಟಿಂಗ್ದು, ಅದನ್ನು ಇಷ್ಟ ಆಗಿತ್ತು. ಬಟ್ ಕಾಸ್ಟ್ಲಿ ಹೇಳಿದ್ರು. ಆ್ಯಂಡ್ ಇಲ್ಲೇ ನೋಡಬೇಕು ಜನ ಎಷ್ಟು ಜನ ಇದ್ದಾರೆ. 60 ರುಪೀಸ್ ಪ್ರತಿಯೊಂದು ಐಟಮ್ ಅಂತೆ. ಏನು ಜನ ಬಾಪ್ರೆ ಫುಲ್ ರಶ್ ಇದೆ ಇಲ್ಲಿ. ಆ್ಯಂಡ್ ನಮ್ಮ ಮನೆಯವ್ರ ಸಲುವಾಗಿ ಆ್ಯಂಡ್ ನಮ್ಮದು ಬಾಬಾ ಮೀನ್ಸ್ ಮೊಮ್ಮೋರ ಸಲುವಾಗಿ ಗ್ಲೌಸಸ್ ತೊಗೊಂಡಿನಿ. ನೋಡಿರಿ ಹೆಂಗಿದೆ ಅಂತ, ಚೆನ್ನಾಗಿ ಅನಿಸ್ತಾ ಫ್ರೆಂಡ್ಸ್. ಆ್ಯಕ್ಚುಲಿ ಇವು ಸಾದಾ ಗ್ಲೌಸ್ 50 ಪೇರ್ ಅಂದರು. ಅದು ಸ್ವೆಟರ್ ಇರ್ತದಲ್ಲ ಆ ಥರನೇ ಇದೆ. ಸೊ ಪರ್ಚೇಸ್ ಮಾಡೀನಿ ಫ್ರೆಂಡ್ಸ್. ನಾವೆಲ್ಲ ಇದು ಆ್ಯಕ್ಚುಲಿ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದ್ದಲ್ಲ, ಅವಕ್ಕೆ ಏನಂತಾರೆ ಝೋಪಡಿ ಅಂತಾರೇನೋ ಅಂತ ಅಂದ್ಕೊಳತ್ತೀನಿ, ಹಟ್ಸ್ ಅಂತಾರೆ ಇಂಗ್ಲೀಷ್ನಾಗ. ಸೊ ಅವು ಇರ್ತಾವಲ್ಲ, ನಾವು ಮನೆಗಿದ್ದೆ ಚಳಿ ಅಂತೀವಿ. ಅವ್ರು ಹೆಂಗಿರ್ತಿರ್ಬೋದು ಇಲ್ಲಿ. ಆ್ಯಕ್ಚುಲಿ ಪಾಠ ಕಲಿಬೇಕಾದ್ರೆ ನಾವು ಇವರನ್ನು ನೋಡಿ ಕಲಿಬೇಕು ಫ್ರೆಂಡ್ಸ್. ಅವ್ರು ಹೆಂಗೆ ಇರ್ತಾರೆ ಅಂತ, ಚಳಿಗೆ ಹೆಂಗೆ ಸ್ಟ್ರಗಲ್ ಮಾಡ್ತಾರೆ. ನಾವು ಮನೆಗೆ 2 ಹಚ್ಕೊಂಡ್ರು 3 ಹಚ್ಕೊಂಡ್ರು ಚಳಿ ಅಂತ ಇರ್ತೀವಿ. ಬಟ್ ಹ್ಯಾಟ್ಸ್ ಆಫ್ ಟು ಆಲ್ ಸಚ್ ಗೈಸ್. ಡೇ ಎಲ್ಲ ಕಷ್ಟಪಟ್ಟು ರಾತ್ರಿಗೆ ಎಷ್ಟು ಮಸ್ತ್ ಮುಕ್ಕೋತಾರೆ. ಹ್ಯಾಟ್ಸ್ ಆಫ್. ಲೈಫ್ ಶುಡ್ ಬಿ ಲರ್ನ್ ಫ್ರಮ್ ದೆಮ್ ಓನ್ಲಿ. ನನ್ನ ಮರಾಠಿ ಕೇಳಿರಲ್ಲ ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ಹೇಳ್ರಿ. ಆ್ಯಂಡ್ ಇವೆಲ್ಲ ನಾನು ಪರ್ಚೇಸ್ ಮಾಡಿ ನಾನು ಬರೋ ತನಕ ನಮ್ಮ ಮನೆಯವರು ಕಾಲ್ನಾಗಿದ್ದರು. ಸೊ ಅವ್ರ ಕೈಗೆ ಹಾಕಿಕ್ಕಿನಿ. ಸೊ ಅವ್ರ ಕೈ ಹಾಕಿ ಹ್ಯಾಪಿ ಆದ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವು 3 ನಾನು ತೊಗೊಂಡು, ಪ್ಲೀಸ್ ಕಮೆಂಟ್ ಮಾಡಿರಿ ಮಂಗಲಸೂತ್ರ ದೇವರಿಗೆ ಹಾಕ್ಬೋದು ಏನಿಲ್ಲ ಅಂತ. ಸೊ ವೈಷ್ಣವಿ ಸಲುವಾಗಿ ಹೋಗಿ 2 ಈ ಬ್ಲ್ಯಾಕ್ ಬೀಡ್ಸ್ ಇದ್ದೀನಿ ದೇವ್ರ ಸಲುವಾಗಿ ತೊಗೊಂಡೀನಿ. ಆ್ಯಂಡ್ ವೈಭವ್ ಬಂದನೆಲ್ಲ ಅವ್ನಿಗೆ ಪರಾಠ ಮಾಡಿಕೊಟ್ಟೀನಿ. ಕೇಳಿ ಚಪಾತಿ ಮಾಡಲಿ ಪರಾಠ ಅಂದ್ರೆ ಪರಾಠ ಅಂದನು. ಸೊ ಪರಾಠ ಮಾಡಿಕೊಟ್ಟು ನಾನು ಲ್ಯೂಕ್ ವಾಟರ್ ಉಗುರು ಬೆಚ್ಚಗೆ ನೀರು ರಾತ್ರಿ ಕೊಂಡಿನಿ. ದಾಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಈಗ 2.5 ಲೀಟರ್ ನೀರು ಕೊಡ್ತೀನಿ. ವಾಕಿಂಗ್ ಕಂಪ್ಲೀಟ್, ಎಕ್ಸಸೈಸ್ ಡನ್. ಬಾಯ್. ನಾಳೆ ಭೇಟಿಯಾಗೋಣ. ಬಾಯ್.